ಇವತ್ತು ಇಷ್ಟು ವರ್ಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗೋ ಅಷ್ಟರಲ್ಲಿ ಅಕ್ಕ ಟೊಮೊಟೊ ಬಾತ್ ಮಾಡಿಟ್ಟಿದ್ಲು. ಟೊಮೊಟೊ ಬಾತ್ನ ಬಾಕ್ಸಲ್ಲಿ ಹಾಕ್ಕೊಂಡು ಬಾಕ್ಸ್ನ ಬ್ಯಾಗಲ್ಲಿ ಇಟ್ಕೊಂಡು ನಾನು ಆಚೆ ಬಂದಮೇಲೆ ನನ್ನ ಮೇಲೆ ನನಗೆ ಬೇಜಾರಾಗೋಯ್ತು. ಯಾಕೆ ಅಂತೀರಾ? ಊರಿಗೆ ಹೋಗಿ ಬಂದಮೇಲೆ ಗಾಡಿ ವಾಶ್ ಮಾಡ್ಸೋದಕ್ಕೆ ಮನಸ್ಸಾಗಿರಲಿಲ್ಲ. ಆದರೂ ನನಗೆ ಇವತ್ತಿಗೂ ಏನೂ ಬೇಜಾರು ಮಾಡಿಸಿಲ್ಲ ಅವಳು ಅಂತೇಳಿ ನನಗೆ ನಾನೇ ಬೇಜಾರು ಮಾಡಿಕೊಂಡು ಸೀದಾ ಆಫೀಸ್ ಕಡೆ ಬಂದೆ. ಆಫೀಸಲ್ಲಿ ಗಾಡಿ ಪಾರ್ಕ್ ಮಾಡಿ ಚೆಕ್-ಇನ್ ಆಗಿ ಮೆಟ್ಲು ಹತ್ಕೊಂಡು ಕ್ಯಾಬಿನಿಗೆ ಬಂದೆ. ವರ್ಕ್ ಮಾಡಬೇಕಿತ್ತು, ಸ್ವಲ್ಪ ಪೆಂಡಿಂಗ್ ವರ್ಕ್ ತುಂಬ ಇತ್ತು. ಮಾಡಿ ಮುಗಿಸೋ ಅಷ್ಟರಲ್ಲೇ ಟೈಮ್ ಬೇರೆ ಆಗೋಗಿತ್ತು. ಅಲ್ಲಿಂದ ಸೀದಾ ಟಿಫನ್ ಮಾಡಿಕೊಂಡು ಮತ್ತೆ ವರ್ಕ್ ಮಾಡೋಣ ಅಂತ ಕೂತ್ಕೊಂಡೆ. ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ನೀರು ಬೇರೆ ಕುಡ್ದಿರಲಿಲ್ಲ. ಹಂಗೋ ಹಿಂಗೋ ಮಾಡಿ ಒಂದು 4 ಲೋಟ ನೀರು ಕುಡಿದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟೈಮ್ ನೋಡೋಷ್ಟರಲ್ಲಿ ಊಟಕ್ಕೆ ಟೈಮ್ ಆಗಿತ್ತು. ಹೌದು, ಊಟ ಮಾಡೋದಕ್ಕೆ ಬಂದರೂ ಊಟ ಸೇರ್ತಾ ಇರಲಿಲ್ಲ. ಕೆಲಸ ಮಾಡೋದಕ್ಕೆ ಮನಸ್ಸು ಆಗ್ತಿರ್ಲಿಲ್ಲ. ಅಷ್ಟೊಂದು ಬೇಜಾರು, ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗೂ ಹಿಂಗೂ ನನ್ನ ಫ್ರೆಂಡ್ನ ಕರ್ಕೊಂಡು ಒಂದು ಟೀ ಕುಡಿಯೋಣ ಬಾ ಅಂತೇಳಿ ಟೀ ಅಂಗಡಿಗೆ ಬಂದ್ವಿ. ಜಿಂಜರ್ ಟೀ ತೊಗೊಂಡು ಟೀ ಕುಡಿಯೋದಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಆ ರೇಂಜ್ಗೆ ಬೇಜಾರಾಗಿತ್ತು. ಕೆಲಸನೂ ಮುಗಿಸ್ಕೊಂಡು ನಾನು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದ್ರೂ ಬಟ್ಟೆ ವಾಶ್ ಮಾಡಬೇಕಿತ್ತು. ಅಕ್ಕ ಬೇರೆ ಇರಲಿಲ್ಲ, ಅಕ್ಕನ ಮನೆಗೆ ಹೋಗಿದ್ಲು. ಬಟ್ಟೆನೆಲ್ಲ ವಾಶ್ಗೆ ಹಾಕಿ ಅಡುಗೆ ಮನೆಗೆ ಬಂದು ಪಾತ್ರೆನೆಲ್ಲ ವಾಶ್ ಮಾಡಿ ಊಟ ಮಾಡೋದಕ್ಕಂತೂ ಮನಸ್ಸಿರಲಿಲ್ಲ. ಆದ್ರೂ ಹೊಟ್ಟೆಪಾಡು ಹಶ್ವಾಗ್ತಾಯಿತ್ತು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ನನ್ನ ಊಟನೂ ಬಂತು. ನಾನು ಊಟ ಮಾಡಿ ಮಲ್ಕೊತೀನಿ. ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.